ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮ ಲೈಫ್ ಸ್ಟೈಲ್. ಇವತ್ತು ನೋಡಿ ಈ ಕಡಲೆಕಾಳನ್ನು ಬಳಸ್ಕೊಂಡು ಪುಂಡಿ ಗಸಿ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ. ನೋಡಿ, ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕುವ, ಆಮೇಲೆ ಒಣಮೆಣಸು, ಒಂದೂವರೆ ಸ್ಪೂನು ಕೊತ್ತಂಬರಿ ಬೀಜ, ಮುಕ್ಕಾಲು ಸ್ಪೂನು ಜೀರಿಗೆ ಹಾಕುವ, ಮತ್ತು 1/4 ಟೀ ಸ್ಪೂನು ಮೆಂತ್ಯ ಕಾಳು, ಮತ್ತು 1 ಚಕ್ಕೆ, ದಾಲ್ಚಿನ್ನಿ ಚಕ್ಕೆ ಮತ್ತು 2 ಲವಂಗ, ಮತ್ತು ಕರಿಬೇವು ಸೊಪ್ಪು. ಇದಕ್ಕೆ ಅರ್ಧ ಹೋಳು ತೆಂಗಿನಕಾಯಿ ಸಾಕಾಗ್ತದೆ. ಇದನ್ನು ತೆಂಗಿನಕಾಯಿ ತುರಿದುಕೊಳ್ಳುವ. ನೋಡಿ, ಇದಕ್ಕೆ ಈರುಳ್ಳಿ ಹಾಕುವ ಒಂದು, ಮತ್ತು 1-2 ಎಸಳು ಬೆಳ್ಳುಳ್ಳಿ ಹಾಕುವ, ಮತ್ತು ಸ್ವಲ್ಪ ಹುಳಿ ಸೇರಿಸಿ ಇದನ್ನು ಪೇಸ್ಟ್ ಮಾಡುವ. ನೋಡಿ, ಈ ಪಾತ್ರೆಗೆ ಕೊಬ್ಬರಿ ಎಣ್ಣೆ 1-2 ಸ್ಪೂನು, ಆಮೇಲೆ ಸಾಸಿವೆ ಹಾಕಿದ್ದೇನೆ. ಇದಕ್ಕೆ ಇವಾಗ ಜಜ್ಜಿದ ಬೆಳ್ಳುಳ್ಳಿ ಹಾಕುವ, ಸ್ವಲ್ಪ ಫ್ರೈ ಮಾಡುವ ಇದನ್ನು. ಇವಾಗ ಕರಿಬೇವು ಹಾಕುವ, ಸ್ವಲ್ಪ ಹಿಂಗು, ಇವಾಗ ಈರುಳ್ಳಿ ಹಾಕುವ. ಇದರಲ್ಲಿ ಒಂದು ಈರುಳ್ಳಿ ಇದೆ. ಚೆನ್ನಾಗಿ ಫ್ರೈ ಮಾಡುವ ಇದನ್ನು. ಇವಾಗ ನೆನೆಸಿಟ್ಟಂತಹ ಕಡಲೆಕಾಳನ್ನು ಇದಕ್ಕೆ ಹಾಕಿ ಸ್ವಲ್ಪ ನೀರು ಹಾಕಿ ಬೇಯಿಸುವ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕುವ, ಸ್ವಲ್ಪ ಅರಶಿನ, ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಲಿಕ್ಕಿಡುವ. ನೋಡಿ, ಇದರಲ್ಲಿ 1 ಗ್ಲಾಸ್ ಅಕ್ಕಿ ತಗೊಂಡಿದ್ದೇನೆ. ಇದರಲ್ಲಿ ಕುಚ್ಚಲಕ್ಕಿ ಮತ್ತು ಬೆಳ್ತಿಗೆ ಅಕ್ಕಿ ಸಮ ಪ್ರಮಾಣದಲ್ಲಿದೆ. ಇದನ್ನು 7-8 ಗಂಟೆ ಮೊದಲೇ ನಾನು ನೆನೆಸಿಟ್ಟಿದ್ದೆ, ಯಾಕಂದರೆ ಕುಚ್ಚಲಕ್ಕಿ ಅಷ್ಟು ನೆನೆಯಬೇಕು. ಇದನ್ನೀಗ ರುಬ್ಬಿಕೊಳ್ಳುವ. ನೋಡಿ, ಸ್ವಲ್ಪ ಎಣ್ಣೆ ಹಾಕುವ. ಇದಕ್ಕೆ ನಾವು ರುಬ್ಬಿಕೊಂಡಂಥ ಅಕ್ಕಿ ಹಿಟ್ಟನ್ನು ಸೇರಿಸುವ. ಇದಕ್ಕೆ ರುಬ್ಬುವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಇದು ಗಟ್ಟಿಯಾಗುವವರೆಗೂ ನಾವು ಇದನ್ನು ಮಿಕ್ಸ್ ಮಾಡುವ. ನೀವು ಕಲ್ಲಿನಲ್ಲಿ ಕಡೆಯುವುದಾದರೆ ಹೀಗೆ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಇದು ನಮಗೆ ಗಟ್ಟಿಯಾಗಬೇಕು, ಪುಂಡಿ ಕಟ್ಟಲಿಕ್ಕೆ ಬರಬೇಕು. ನೋಡಿ, ಇವಾಗ ಆಗಿದೆ. ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಸಣ್ಣ ಸಣ್ಣ ಪುಂಡಿ ಕಟ್ಟುವ. ಇದನ್ನು
ಮತ್ತು ಯಾರೆಲ್ಲ ನನ್ನ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಏನಾದರೂ ಹೇಳಲಿಕ್ಕಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡಿ ಇವಾಗ ಆಗಿದೆ ಇದು. ಇದನ್ನಿನ್ನು ನಾವು ಬೇಯಲಿಕ್ಕಿಡುವ. ನೋಡಿ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಹಬೆಯಲ್ಲಿ ಬೇಯಿಸುವ ಇದನ್ನು. ನೋಡಿ ಇವಾಗ ಇದು ಕಡಲೆಕಾಳು ಹಾಕಿದ್ದೇವಲ್ಲ ನಾವು, ಅದು ಬೆಂದಿದೆ ಇವಾಗ. ಇವಾಗ ಇದಕ್ಕೆ ನಾವು ಅರೆದಿಟ್ಟುಕೊಂಡಂಥ ಮಸಾಲೆಯನ್ನು ಇದಕ್ಕೆ ಮಿಕ್ಸ್ ಮಾಡುವ. ಇದು ಸ್ವಲ್ಪ ದಪ್ಪ ಉಂಟು, ಅದಕ್ಕೆ ಸ್ವಲ್ಪ ನೀರು ಹಾಕುವ. ಮೀಡಿಯಮ್ ಹದಕ್ಕೆ ನಾವು ಇದನ್ನು ಕಲಸಿಕೊಳ್ಳುವ. ನೋಡಿ ಇಷ್ಟು ಸಾಕು. ಇದು ಇನ್ನು ಕುದಿ ಬರಲಿ. ನೋಡಿ ಇವಾಗ ಇದು ಸಣ್ಣ ಸಣ್ಣ ಪುಂಡಿ ಇಟ್ಟಿದ್ದೇವಲ್ಲ, ಅದು ಬೆಂದಿದೆ. ಇದು ಕೂಡ ಕುದೀತಾ ಉಂಟು. ಇವಾಗ ನೋಡಿ ಸಾಕಿದು. ನೋಡಿ ಇವಾಗ ನಾವು ಮಾಡಿಟ್ಕೊಂಡಂತಹ ಈ ಪುಂಡಿಯನ್ನು ಇದಕ್ಕೆ ಮಿಕ್ಸ್ ಮಾಡುವ. ಸ್ವಲ್ಪ ಕುದೀಲಿದು. ನೋಡಿ ಇವಾಗ ಆಯಿತು, ಕುದಿ ಬಂದಿದೆ. ನೋಡಿ ಈ ಹದಕ್ಕೆ ಬಂದರೆ ಸಾಕು. ರೆಡಿಯಾಗಿದೆ ಇದು ಕಡಲೆ ಪುಂಡಿ ಗಸಿ. ನೋಡಿ ಸ್ನೇಹಿತರೆ, ಬಿಸಿ ಬಿಸಿಯಾದ ಕಡಲೆ ಪುಂಡಿ ಗಸಿ ರೆಡಿಯಾಗಿದೆ. ನೀವು ಒಮ್ಮೆ ಈ ರೀತಿ ಮಾಡಿ ನೋಡಿ, ತುಂಬಾ ಚೆನ್ನಾಗಿರ್ತದೆ ತಿನ್ನಲಿಕ್ಕೆ. ಮತ್ತು ಎಲ್ಲರಿಗೂ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಎಲ್ಲರಿಗೂ ಬಾಯ್, ಟೇಕ್ ಕೇರ್.